ಬಿಸಿ ಬಿಸಿ ಕಾಫಿ ರೀ ಮೇಷ್ಟ್ರೆ, ಬನ್ನಿ ಕಾಫಿ ರೆಡಿ. ಆಮೇಲೆ ಆರೋಯ್ತು ಅಂದ್ರೆ ನಾನು ಮತ್ತೆ ಮಾಡೋದಿಲ್ಲ, ಈಗಲೇ ಹೇಳ್ತಾ ಇದ್ದೀನಿ. ಸರಿ, ತಿಂಡಿ ಏನ್ ಮಾಡ್ಲಿ? ಚಳಿಯಾಗಿ ಮಳೆ ಬರ್ತಾ ಇದೆ, ಬಿಸಿ ಬಿಸಿಯಾಗಿ ಬಿಸಿಬೇಳೆ ಬಾತ್ ಮಾಡ್ಬಿಡ್ತೀನಿ. ಓಕೆನಾ? ಗುಡ್. ಏನತ್ತೆ ಇವತ್ತು ಖುಷಿ ಖುಷಿಯಾಗಿದ್ದೀರಾ? ಖುಷಿಯಾಗಿದ್ದೀನ? ಶ್ರಾವಣ ಬಂತಲ್ಲೇ. ಓ, ನೀನು ಆ ಶ್ರಾವಣದ ಹಾಡು ಕೇಳಿಲ್ಲ ಅಲ್ಲ? ನಿಮ್ಮ ಮಾವ ತುಂಬಾ ಚೆನ್ನಾಗಿ ಹಾಡ್ತಾರೆ, ಒಂದ್ಸಲಿ ಹಾಡು ತೋರಿಸ್ರಿ. ಹಾಡಿ. ಶ್ರಾವಣ ಬಂತು ನಾಡಿಗೆ, ಬಂತು ಕಾಡಿಗೆ, ಬಂತು ಬೀಡಿಗೆ, ಬಂತು ಶ್ರಾವಣ. ಸರಿ, ಶ್ರಾವಣ ಬರೋದಕ್ಕೂ ನೀವ್ ಖುಷಿಯಾಗಿರೋದಕ್ಕೂ ಏನ್ ಸಂಬಂಧ? ಅಯ್ಯೋ ದಡ್ಡಿ, ಶ್ರಾವಣ ಶುರು ಆಯ್ತು ಅಂದ್ರೆ ಹಬ್ಬಗಳ ಸುರಿಮಳೆ ಶುರು ಆಯ್ತು ಅಂತ. ಯಾವ್ಯಾವ ಹಬ್ಬ ಬರುತ್ತೆ ಗೊತ್ತಾ? ಈಗ ಶುರುನಲ್ಲಿ ನಾಗರ ಪಂಚಮಿ ಬರುತ್ತೆ, ಆಮೇಲೆ ವರಮಹಾಲಕ್ಷ್ಮಿ ಬರುತ್ತೆ, ಗೋಕುಲಾಷ್ಟಮಿ ಬರುತ್ತೆ, ಉಪಕರ್ಮ ಬರುತ್ತೆ, ಗೌರಿ, ಗಣೇಶ, ನವರಾತ್ರಿ, ದೀಪಾವಳಿ, ಉಪಕರ್ಮ ಎಲ್ಲವೂ ಬರುತ್ತೆ ರೀ. ಈ ಸಲ ಎಲ್ಲ ಹಬ್ಬಗಳನ್ನೂ ಇಷ್ಟು ವರ್ಷ ಆಚರಿಸದೇ ಇರೋದಕ್ಕಿಂತ ಗ್ರ್ಯಾಂಡ್ ಆಗಿ ಆಚರಿಸೋಣ. ಅದರಲ್ಲೂ ಈ ಸಲ ಗೌರಿ ಗಣೇಶನ ಮಾತ್ರ ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ಬೇಕು. ಯಾಕೆ ಹೇಳು? ನಮ್ಮನೆಗೆ ಮುದ್ದಾದ ಗಣಪತಿ ಆಮೇಲೆ ಮುದ್ದಾದ ಗೌರಮ್ಮ ಬಂದಿದಾರಲ್ಲ, ಅದಕ್ಕೆ ರೀ. ಈಗಲೇ ಸ್ಟ್ರಿಕ್ಟ್ ಆಗಿ ಹೇಳ್ಬಿಡ್ತೀನಿ, ಇವಾಗಿಂದ ಶಿವರಾತ್ರಿವರೆಗೂ ನೀನು ಯಾವುದಕ್ಕೆ ಎಷ್ಟು ಖರ್ಚು ಮಾಡ್ತೀಯ ಅಂತ ನೀವು ಕೇಳ್ಕೊಡ್ತು, ಆಯ್ತಾ? ನಾನು ಎಷ್ಟು ಬೇಕಾದ್ರೂ ಖರ್ಚು ಮಾಡ್ತೀನಿ. ಈ ಸಮಾರಂಭಕ್ಕೆ, ಸಂತೋಷಕ್ಕೆ, ಸೆಲೆಬ್ರೇಷನ್ಸ್ಗೆ ಯಾವ ಬೆಲೆನೂ ಇಲ್ಲ. ಸುಮ್ಮನೆ ನಾವು ಬಡ್ಜೆಟಲ್ಲಿ ಮಾಡಿದ್ರೆ ಕಾಟಾಚಾರಕ್ಕೆ ಮಾಡ್ದಂಗೆ ಆಗುತ್ತೆ. ಸೊ ನೋ ಬಡ್ಜೆಟ್, ಓನ್ಲಿ ಎಂಜಾಯ್ ಎಂಜಾಯ್ ಎಂಜಾಯ್. ಗೊತ್ತಾಯ್ತು ಬಿಡು, ಇವಾಗಿಂದ ಹಿಡಿದು ಶಿವರಾತ್ರಿವರೆಗೂ ನಿಂದೇ ಗೌರ್ಮೆಂಟು, ನಿಂದೇ ಆಡಳಿತ, ನೋ ಬಡ್ಜೆಟ್, ಎಷ್ಟು ಬೇಕಾದ್ರೆ ಎಂಜಾಯ್ ಮಾಡು. ಯಪ್ಪ, ದೇವ್ರ ದಯದಿಂದ ಈಗ ನಾವೆಲ್ಲ ಅಫೋರ್ಡ್ ಮಾಡೋಕ್ಕಾಗತ್ತೆ. ಹೌದು ರೀ, ಅದು ನಿಜಾನೇ. ಒಂದು ಕಾಲದಲ್ಲಿ ಹಬ್ಬ ಬರುತ್ತೆ ಅಂದರೆ ಹೇಗಪ್ಪ ಹೊಂದಿಸ್ತೀವಿ ಅಂತ ಯೋಚನೆ ಮಾಡ್ತಾ ಇದ್ವಿ. ಈಗ ದೇವ್ರ ದಯದಿಂದ ಉಫ್, ಎಲ್ಲ ಚೆನ್ನಾಗಿದೆ ರೀ. ಒಂದು ಕೆಲಸ ಮಾಡಿ, ಕಾಫಿ ಕುಡಿದ ತಕ್ಷಣ ಹೋಗಿ ದುಡ್ಡು ಡ್ರಾ ಮಾಡ್ಕೊಂಡು ಬಂದ್ಬಿಡಿ. ಮೊಮ್ಮಕ್ಕಳಿಗೆ ಫಸ್ಟ್ ಶಾಪಿಂಗ್ ಶುರು ಮಾಡಬೇಕು. ಸರಿ ಮೇಡಮ್, ಆಯಿತು. ಅಳಿಯಂದ್ರು ಇದ್ದಿದ್ರೆ ಚೆನ್ನಾಗಿರೋದು, ಇಲ್ವಲ್ಲ, ಅದೇ ಬೇಜಾರು. ಏನ್ ಮಾವ, ಅತ್ತೆ ಇಷ್ಟು ಎಕ್ಸೈಟ್ ಆಗಿರೋದು ನೋಡ್ತಾ ಇದ್ರೆ ಈ ಸಲ ಬರೋ ಹಬ್ಬಗಳ ಎಲ್ಲ ಸೆಲೆಬ್ರೇಷನ್ಸು ಬೇರೆ ಲೆವೆಲ್ಲೇ ಇರುತ್ತೆ ಅನ್ಸುತ್ತೆ. ಹ್ಞೂ, ಏನು ಅನ್ಕೊಂಬಿಟ್ಟೆ ನೀನು? ಹಬ್ಬ ಒಂದು ನೆಪ ಅಷ್ಟೇ ಇವಳಿಗೆ. ಸೀರೆ ಅಂಗಡಿಯವರಿಗೆ, ಒಡವೆ ಅಂಗಡಿಯವರಿಗೆ ಫ್ರೀ ಪ್ರಮೋಷನ್ ಮಾಡ್ತಾಳೆ ಇವಳು. ಹಬ್ಬ ಅವರಿಗೆ, ಕತ್ರಿ ನಮಗೆ. ಏನ್ರಿ ಅದು ಗುಸು ಗುಸು? ಏನಿಲ್ಲ ಕಣೆ, ನೀನು ಹಬ್ಬಗಳನ್ನ ಎಷ್ಟು ಸಂಭ್ರಮದಿಂದ ಆಚರಿಸ್ತೀಯ, ಸಂಪ್ರದಾಯನ ಹೇಗೆ ಎತ್ತಿ ಹಿಡಿತೀಯ ಅಂತ ಸೊಸೆಗೆ ಹೇಳ್ತಾ ಇದ್ದೆ. ಗೊತ್ತಾಯ್ತು ಗೊತ್ತಾಯ್ತು, ನೀವೇನು ಎಕ್ಸ್ಪ್ಲೇನ್ ಮಾಡಿದ್ದೀರಾ ಅಂತ. ಇವತ್ತಿನ ಬಿಸಿಬೇಳೆ ಬಾತಲ್ಲಿ ನಿಮಗೆ ಬಿಸಿ ಕಟ್, ಓನ್ಲಿ ಬೇಳೆ ಬಾತ್.